ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷ ಬಂಜಾರ ಸಮಾಜ. ಮಾನ್ಯ ಸಿದ್ದರಾಮಯ್ಯನ ಸರ್ಕಾರ ಏನ್ ಮಾಡಿದಾರೆ, ಒಳ ಮೀಸಲಾತಿ ನಮ್ಮ ಜನಾಂಗಕ್ಕೆ ತುಂಬಾ ಅನ್ಯಾಯ ಆಗಿದೆ. ರಾಜ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ನಮ್ಮ ಬಂಜಾರ ಸಮಾಜದವರು 99% ಮತದಾನ ಹಾಕಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿದರು. ಆದರೆ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಜನಾಂಗಕ್ಕೆ ಒಳ ಮೀಸಲಾತಿ ಅಂತ ಮಾಡಿ ತುಂಬಾ ಅನ್ಯಾಯವಾಗಿದೆ. 5% ಕೊಟ್ಟು ಬಿಜೆಪಿಯಿಂದ 40 ರಿಂದ 50 ಜನ ಬಂಜಾರ ಸಮಾಜದಿಂದ ಸೋತಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಕಾಂಗ್ರೆಸ್ ಪಕ್ಷದಿಂದ ಬಂಜಾರ ಸಮಾಜದಿಂದ ನಾನು ಒಬ್ಬ ಆಯ್ಕೆ ಆಗಿದ್ದೀನಿ ಅಂತ ಯಾವ ಶಾಸಕರು ಹೇಳಿಲ್ಲ. ಅದು ನಮ್ಮ ಸಮಾಜದ ದುರಾದೃಷ್ಟಕರ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಮಾಡಿದ್ದು ಬಂಜಾರ ಸಮಾಜದ ಘೋರ ಅನ್ಯಾಯ. ದಯಮಾಡಿ ಒಳ ಮೀಸಲಾತಿ 5% ನಮ್ಮನ್ನು ವಾಪಸ್ ತಗೊಂಡು ಯಥಾಸ್ಥಿತಿ ಕಾಪಾಡಬೇಕು. ನಾವು ಏನಿದ್ದು ನಾವು ಎಲ್ಲಾ ಜಾತಿಗಳು ಒಗ್ಗಟ್ಟಾಗಿದ್ದು ಇಷ್ಟು ವರ್ಷದಿಂದ, ಈಗ ನಮ್ದು ಒಗ್ಗಟ್ಟನ್ನ ವಿಂಗಡಣೆ ಮಾಡಿದ್ದಾರೆ. ಆದ್ರಿಂದ ಇಡೀ ಬಂಜಾರ ಸಮಾಜ ರಸ್ತೆಯಲ್ಲಿ ಕೆಲಸ ಮಾಡೋರು ಬಿಸಿಲಲ್ಲಿ ಬೆನ್ನು ತೋರಿಸಿ ಕೆಲಸ ಮಾಡೋ ಸಮಾಜ ಅಂದ್ರೆ ಬಂಜಾರ ಸಮಾಜ. ಕೊಂಚಾವರಂ, ಗುಲ್ಬರ್ಗ, ಕೊಂಚಾವರಂ ಎಲ್ಲಾ ತಾಂಡ್ಯದಲ್ಲಿ ದುಡ್ಡಿಲ್ದಲೆ ಮಕ್ಕಳ ಮಾರಾಟ ಮಾಡಿ ಜೀವನ ನಡೆಸ್ತಾ ಇರೋ ಸಮಾಜ ಯಾವ್ದಾದ್ರು ಇದ್ರೆ ಬಂಜಾರ ಸಮಾಜ. ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 4 ರಿಂದ 5 ಸಾವಿರ ಜನಸಂಖ್ಯೆ ಕಾಫಿ ಎಸ್ಟೇಟ್ ಅಲ್ಲಿ ಏನಾದ್ರೂ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಬಂಜಾರ ಸಮಾಜ. ಇಡೀ ನಮ್ಮ ಬಂಜಾರ ಸಮಾಜಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೀಸಲಾತಿಯನ್ನ ನಾವು ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಮಾಡಿದ್ದನ್ನ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನಮ್ಮನ್ನ ಬಂಜಾರ ಸಮಾಜಕ್ಕೆ SC ರಿಸರ್ವೇಶನ್ಗೆ ಸೇರಿಸಿದ್ದು ಯಾರು ಸೇರಿಸಿಲ್ಲ, ಅವ್ರು ಸೇರಿಸಿದ್ದಾರೆ. ದಯಮಾಡಿ ನೈತಿಕತೆ ಏನಾದರೂ ಇದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟ ಸುಮ್ಮನೆ ಬಿಡಲ್ಲ. ನಮ್ಮ ಹೋರಾಟ ನಾವು ಇರೋ ತನಕ ಹೋರಾಟ ಮಾಡ್ತೀವಿ. ಸಿದ್ದರಾಮಯ್ಯನವರೇ, ಸರ್ಕಾರ ಅಹಿಂದ ಪರವಾಗಿ ಇದೆ ಅಂತ ಹೇಳಿ ನಮ್ಮ ಜನಾಂಗ 99% ವೋಟ್ ಹಾಕಿ ಕಾಂಗ್ರೆಸ್ ಸರ್ಕಾರವನ್ನು ಗೆಲ್ಲಿಸಿದ್ದಾರೆ. ಬಿಜೆಪಿಗೆ ಬುದ್ಧಿ ಕಲಿಸಿ ಕಾಂಗ್ರೆಸ್ ಅವರಿಗೆ ಗೆಲ್ಲಿಸಿದ್ರೆ ಕಾಂಗ್ರೆಸ್ ಸರ್ಕಾರ ನಮಗೆ ಎಂಥ ಘೋರ ಅನ್ಯಾಯ ಮಾಡಿದೆ. ಈ ಅನ್ಯಾಯವನ್ನು ನಾವು ಸಹಿಸಲ್ಲ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ದಯಮಾಡಿ ಮಾನ್ಯ ಸಿದ್ದರಾಮಯ್ಯನವರು ಇದನ್ನ ಹಿಂದೆ ತಗೊಂಡು ಯಥಾಸ್ಥಿತಿ ಕಾಪಾಡಬೇಕು ಅಂತ ನಮ್ಮ ಎಲ್ಲ ಜನಾಂಗದ ಪರವಾಗಿ ಹೊಣೆಯನ್ನು ಇದೇ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ದೀವಿ. ಇನ್ನು ಉಗ್ರ ಹೋರಾಟ ಮಾಡ್ತೀವಿ. ಮಾನ್ಯ ಸಿದ್ದರಾಮಯ್ಯನವರೇ, ತಾವು ಮುಖ್ಯಮಂತ್ರಿ ಆಗಬೇಕು ಅಂತ ಇಡೀ ಸಮಾಜ ಬಯಸಿದ್ದು, ಈ ಸಮಾಜಕ್ಕೆ ನೀವು ಅನ್ಯಾಯ ಮಾಡಿದ್ದೀರಾ. ಅನ್ಯಾಯನ ನೀವು ಹಿಂತಿರುಗಬೇಕು, ನೀವು ನಮ್ಮನ್ನು ಕಾಪಾಡಿ ಅಂತ ನಾನು ಮಂಜುನಾಥ್ ನಾಯ್ಕ್, ನಾನು ಚಿಕ್ಕಮಗಳೂರು ಜಿಲ್ಲಾ ಬಂಜಾರ ಸಮಾಜದ ಅಧ್ಯಕ್ಷ, ನಾನು ಹೇಳ್ತಾ ಇದ್ದೀನಿ. ದಯಮಾಡಿ ಇದನ್ನು ನೀವು ಮಾಡಿಕೊಡಿ ಅಂತ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ. ಮಂಜುನಾಥ್ ನಾಯ್ಕ್, ಚಿಕ್ಕಮಗಳೂರು ಜಿಲ್ಲಾ ಬಂಜಾರ ಸಮಾಜದ ಅಧ್ಯಕ್ಷ.